ಸಚಿವ ಸಂಪುಟ ರಚನೆ ವಿಚಾರಕ್ಕೆ ಸಚಿವ ಬೋಸರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ನವೆಂಬರ್ ಆಯಿತು, ಈಗ ಡಿಸೆಂಬರ್, ಇವೆಲ್ಲ ಊಹಾಪೋಹಾರಿ. ಬೋಸರಾಜು ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಸೆಪ್ಟೆಂಬರ್ ಕ್ರಾಂತಿ ಅಂದ್ರಿ, ನವೆಂಬರ್ ಕ್ರಾಂತಿ ಅಂದ್ರಿ, ಈಗ ಡಿಸೆಂಬರ್ ಅಂತ ಇದ್ದೀರಿ. ಇದೆಲ್ಲ ಊಹಾಪೋಹ, ಯಾವುದೇ ಕ್ರಾಂತಿಗಳು ನಡೆಯಲ್ಲ, ಇದರಲ್ಲಿ ಹೊಸದೇನಿಲ್ಲ. ಮಂತ್ರಿಮಂಡಲ ಪುನರ್ರಚನೆ ಮಾಡೋದಕ್ಕೆ ಸಿಎಂಗೆ ಪರಮಾಧಿಕಾರ ಇರುತ್ತೆ. ರಾಹುಲ್ ಗಾಂಧಿ ಬಳಿ ಸಂಪುಟ ಪುನರ್ರಚನೆ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ, ಪುನರ್ರಚನೆ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅಂತ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಪುನರ್ರಚನೆ ಯಾವಾಗಾದ್ರೂ ಮಾಡಬಹುದು, ಚರ್ಚೆ ಮಾಡಿ ಹೈಕಮಾಂಡ್ ಅನುಮತಿ ಪಡೆದು ಮಾಡಬಹುದು. ಚಳಿಗಾಲದ ಅಧಿವೇಶನ ಇರೋದ್ರಿಂದ ಯಾವುದೇ ಬದಲಾವಣೆ ಇಲ್ಲ. ರಾಯಚೂರಿನಲ್ಲಿ ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚರ್ಚೆ ನೋಡಿ. ಇವೆಲ್ಲ ಓಹೋಗಳು. ಸೆಪ್ಟೆಂಬರ್ ಅಂತಾರೆ, ಸೆಪ್ಟೆಂಬರ್ ಕ್ರಾಂತಿ ಅಂತ ಶುರು ಮಾಡಿದ್ರಿ, ಆಯಿತು. ನವಂಬರ್ ಕ್ರಾಂತಿ ಅಂತಾರೆ, ನವಂಬರ್ ಮುಗಿತಾ ಇದೆ, ಮತ್ತು ಡಿಸೆಂಬರ್. ನಾನು ಸ್ಪಷ್ಟವಾಗಿ ಅನೇಕ ಬಾರಿ ಹೇಳಿದ್ದೀನಿ, ಇದು ಏನೇ ಮಾಡಬೇಕಂದ್ರೆ ಇದೇನು ಹೊಸದಾಗಿ ಏನಿಲ್ಲ. ಯಾವುದೇ ಮಂತ್ರಿಮಂಡಲ ಪುನರ್ರಚನೆ ಮಾಡಬೇಕಂದ್ರೆ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇರ್ತದೆ. ಆದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, CLP ನಾಯಕರು ಇಬ್ಬರು ಕೂಡಿ ಅವರು ಚರ್ಚೆ ಮಾಡಿ ಕೇಂದ್ರ ನಮ್ಮ ಹೈಕಮಾಂಡ್ನವರು ಅವ್ರಿಗೆ ಅನುಮತಿ ಕೊಡ್ತಾರೆ. ನೋಡಿ. ಇವೆಲ್ಲ ಓಹೋಗಳು. ಸೆಪ್ಟೆಂಬರ್ ಅಂತಾರೆ, ಸೆಪ್ಟೆಂಬರ್ ಕ್ರಾಂತಿ ಅಂತ ಶುರು ಮಾಡಿದ್ರಿ, ಆಯಿತು. ನವಂಬರ್ ಕ್ರಾಂತಿ ಅಂತಾರೆ, ನವಂಬರ್ ಮುಗಿತಾ ಇದೆ, ಮತ್ತು ಡಿಸೆಂಬರ್. ನಾನು ಸ್ಪಷ್ಟವಾಗಿ ಅನೇಕ ಬಾರಿ ಹೇಳಿದ್ದೀನಿ, ಇದು ಏನೇ ಮಾಡಬೇಕಂದ್ರೆ ಇದೇನು ಹೊಸದಾಗಿ ಏನಿಲ್ಲ. ಯಾವುದೇ ಮಂತ್ರಿಮಂಡಲ ಪುನರ್ರಚನೆ ಮಾಡಬೇಕಂದ್ರೆ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇರ್ತದೆ. ಆದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, CLP ನಾಯಕರು ಇಬ್ಬರು ಕೂಡಿ ಅವರು ಚರ್ಚೆ ಮಾಡಿ ಕೇಂದ್ರ ನಮ್ಮ ಹೈಕಮಾಂಡ್ನವರು ಅವ್ರಿಗೆ ಅನುಮತಿ ಕೊಡ್ತಾರೆ. ನೋಡಿ.